ಸಂಸ್ಕಾರ ಮನೆಯಿಂದ ಬರುತ್ತೆ. ಟೀಚರ್ ಮಗು ಇರ್ಲಿ, ತಾಯಿ ಮಕ್ಕಳೇ ಕನೆಕ್ಟ್ ಆಗಲ್ಲ. ಈಗ ಆಚೆ ಹೋಗಿದ ತಕ್ಷಣ ಟೀಚರ್ ಅನ್ನೋದು ಇದೇ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ. ತುಂಬಾ ಎಫೆಕ್ಟ್ ಆಗತ್ತೆ. ಫಸ್ಟ್ ಸ್ಕೂಲಿಂಗ್ ಮನೆಯಿಂದ ಸ್ಟಾರ್ಟ್ ಆಗತ್ತೆ. ಮಕ್ಕಳ ಮೇಲೆ ಗಮನ ಕೊಡಲ್ಲ. ಸ್ಟ್ರೆಸ್ ಫ್ರೀ ಎಜುಕೇಶನ್. ಜಸ್ಟ್ ಟ್ಯೂಷನ್ ಅಂತ ಅಟ್ಟಬಿಡೋದಲ್ಲ ಮನೆಯಿಂದ ಆಚೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಸಾಕಷ್ಟು ಮಹಿಳೆಯರನ್ನು ನೋಡಿರ್ತೀರಾ. ನೀವು ನೋಡಿರುವಂತಹ ಮಹಿಳೆಯರಲ್ಲಿ ಅಸಾಮಾನ್ಯ ಸಾಧಕಿಯರು ಅಡಗಿರ್ತಾರೆ. ಸಾಕಷ್ಟು ಅಂತಹ ಸಾಧಕಿಯರು ಬೆಳಕಿಗೆ ಬರೋದಿಲ್ಲ. ಆ ಮಹಿಳೆಯರು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಅವರ ಗುರಿಯನ್ನು ಮುಟ್ಬೇಕಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಂತಹ ಅಸಾಮಾನ್ಯ ಸಾಧಕಿಯನ್ನು ನಾನು ಇವತ್ತು ನಿಮ್ಗೆ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ವಂತ ಶಾಲೆಯನ್ನು ಸ್ಥಾಪಿಸಿ ಮಕ್ಕಳಿಗೆ ಸತತವಾಗಿ 30-40 ವರ್ಷಗಳಿಂದ ಅವರು ವಿದ್ಯೆಯನ್ನು ನೀಡುವಂತಹ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇನ್ನಷ್ಟು ಅವರ ಬಗ್ಗೆ ಅವರಿಂದನೇ ನಾವು ಕೇಳಿ ತಿಳಿಯೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಾದಲ್ ಫಾತಿಮಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮುಂಚೆಗೂ ಇವಾಗೂ ಏನ್ ಡಿಫ್ರೆನ್ಸ್ ಇದೆ ಮ್ಯಾಮ್? ನಿಮ್ಮ ಸ್ಕೂಲ್ ಅಲ್ಲಿ ನೀವು ಮುಂಚೆ ಹೇಗ್ ಸ್ಟಾರ್ಟ್ ಮಾಡಿದ್ರಿ? ನಾನು ಸ್ಟಾರ್ಟ್ ಮಾಡಿದಾಗ ಅವಾಗ ಮಕ್ಕಳು ಪೇರೆಂಟ್ಸು ಒಂಥರ ಕನೆಕ್ಟಿವಿಟಿ ಇತ್ತು. ಪೇರೆಂಟ್ ಅಂಡ್ ಟೀಚರು ಒಂಥರ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು. ಜಾಯಿಂಟ್ ಫ್ಯಾಮಿಲೀಸ್ದು ಇನ್ನೂ ಆ ಪ್ರಭಾವನಲ್ಲಿ ಏನಿತ್ತು, ಮಕ್ಕಳು ಕನೆಕ್ಟ್ ಆಗೋರು. ಹೌದು, ತುಂಬಾ ಕನೆಕ್ಟ್ ಆಗಿ ಮಕ್ಕಳಿಗೆ ಒಂದು ಚಿಕ್ಕ ಹಬ್ಬ ಇದು ಅವ್ರ ಸಂತೋಷ ಎಲ್ಲ ಶೇರ್ ಮಾಡೋರು. ಈಗಿನ ಕಾಲದಲ್ಲಿ ಜನರೇಷನ್ ಚೇಂಜ್ ಆಗಿರೋದ್ರಲ್ಲಿ ಮಕ್ಕಳು ಮುಂಚೆ ಅಷ್ಟು ಪೇರೆಂಟ್ಸು ಕನೆಕ್ಟ್ ಆಗಲ್ಲ, ಮಕ್ಕಳು ಕನೆಕ್ಟ್ ಆಗಲ್ಲ. ಟೀಚರ್ ಮಗು ಇರ್ಲಿ, ತಾಯಿ ಮಕ್ಕಳೇ ಕನೆಕ್ಟ್ ಆಗಲ್ಲ ಈಗ. ಹೌದು. ಸೊ ಆ ಕನೆಕ್ಷನ್ ನಾವು ಮಕ್ಕಳಿಂದ ಇವಾಗ ಕನೆಕ್ಟ್ ಮಾಡ್ಕೊಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಪೇರೆಂಟ್ಸು ನಮ್ ಜೊತೆ ಕನೆಕ್ಟ್. ಮುಂಚೆ ಎಲ್ಲ ಏನಿತ್ತು, ಪೇರೆಂಟು ಮಗು ನಮ್ ಜೊತೆ ಬೇಗ ಕನೆಕ್ಟ್ ಆಗೋದು. ಅವಾಗ ಮಕ್ಕಳಿಗೆ ಬೇಗ ನಾವು ಒಳ್ಳೆ ಸಂಸ್ಕಾರ ಅದೆಲ್ಲ ಹೇಳ್ಕೊಡಕ್ಕಾಗೋದು. ಒಂದೊಂದ್ ಮಕ್ಕಳಿಗೆ ಗದರ್ಸಿ ಹೇಳಕ್ಕಾಗಲ್ಲ. ಒಂದೊಂದ್ ಮಕ್ಕಳಿಗೆ ಅವ್ರವ್ರ ರೀತಿಯಿಂದ ಬೇಕು. ದಂಡಂ ದಶಗಣಮಂಗೆ. ಒಂದ್ ಮಗುಗೆ ವೇಟ್ ಬಿಡ್ಬೇಕು, ಒಂದ್ ಮಗುಗೆ ಪ್ರೀತಿಯಿಂದ ಬೇಕು. ಸೊ ಅವಾಗೂ ಈಗ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಒಂದ್ ಚೂರ್ ಗದ್ರಿ ಕಣ್ಬಿಡಿ, ರೂಲ್ಸ್ ಬೇರೆ ಬಂದ್ಬಿಟ್ಟಿದೆ. ಅದ್ರಲ್ಲಿ ಟೀಚರ್ ಅನ್ನೋದು ಇದೇ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ. ಹೌದು, ಏನ್ ಭಯಂಗಿಲ್ಲ, ಹೊಡೆಯಂಗಿಲ್ಲ. ಮಕ್ಕಳಿಗೆ ಹೇಗ್ ದಾರಿಗೆ ತರಬೇಕು ಗೊತ್ತಿಲ್ಲ. ಈಗ ಮೊಬೈಲ್ಸ್ ಬೇರೆ ಕೋವಿಡ್ ಇಂದ ಕೊಟ್ಬಿಟ್ಟು ಮೊಬೈಲ್ ಇಂದ ಕಂಟ್ರೋಲ್ ಮಾಡಕ್ಕೇನೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾವು ಇಲ್ಲಿ ಮಕ್ಳಿಗೆಲ್ಲ ಹೇಳ್ ಕಳಿಸ್ತೀವಿ, ಅಲ್ಲಿ ಪೇರೆಂಟ್ಸ್ನೇ ಮೊಬೈಲ್ ಅಲ್ಲಿ ಕೂತಿರ್ತಾರಲ್ಲ. ಮಕ್ಳು ಬಂದ್ ಹೇಳೋದೇನು, ತಾಯಿನೇ ಮೊಬೈಲ್ ಅಲ್ಲಿ ಇರ್ತಾರೆ, ಡ್ಯಾಡಿನೇ ಮೊಬೈಲ್ ಅಲ್ಲಿ ಇರ್ತಾರೆ, ಅವ್ರ ಸೆಲ್ಫೀಸ್ ತಗೊಂತಾರೆ. ಸೊ ಅವ್ರು ಏನ್ ನೋಡ್ತಾರೆ ಅದೇ ಮಾಡ್ತಾರೆ. ಇಲ್ಲಿ ನಾವೇನ್ ಹೇಳಿದ್ರೇನು ಮಕ್ಳಿಗೆ ಏನಂತಂದ್ರೆ, ನೀವ್ ಹೇಳ್ತೀರಾ ಮನೆಯಲ್ಲಿ ನಮ್ಮ ಮಮ್ಮಿ ಮಾಡ್ತಾರೆ ಅಂತ ಮಮ್ಮಿ ಪೇರೆಂಟ್ಸ್ ಮೇಲೆನೆ ಬಂದ್ ಹೇಳ್ತಾರೆ ಮಕ್ಕಳು. ಅದೇ ಮನೆಯಲ್ಲಿ ಪೇರೆಂಟ್ಸ್ ಯಾವ ರೀತಿ, ಪೇರೆಂಟ್ಸ್ ರೋಲ್ ಮಾಡೆಲ್ ಇದಾಗಿರ್ಬೇಕು ಮಕ್ಕಳಿಗೆ. ಅದೇ ಪೇರೆಂಟ್ಸ್ ಅವ್ರು ಏನ್ ಚಟುವಟಿಕೆ ಮಾಡ್ತಾರೆ ಮಕ್ಕಳ ಮುಂದೆ ಅದಕ್ಕೆ ಇವ್ರು ಕಲಿತಾರೆ. ಇವ್ರು ನೋಡ್ಬಿಟ್ಟು ಅದೇ ಇಮಿಟೇಟ್ ಮಾಡ್ತಾರೆ. ಕಲಿಯೋದಲ್ಲ, ಇಮಿಟೇಷನ್. ಹೌದು, ಅದು ಮುಂದಿನ ಪೀಳಿಗೆಗೆ ಎಫೆಕ್ಟ್ ಆಗುತ್ತೆ, ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಎಜುಕೇಶನ್ಗೂ ಹೋಗ್ತಾ ಇಲ್ಲ, ಇಲ್ಲಿ ಇದಕ್ಕೂ ಹೋಗ್ತಾ ಇಲ್ಲ. ಯಾರ್ ಪೇರೆಂಟ್ಸ್ ಮನೆಯಲ್ಲಿ ಸಂಸ್ಕಾರ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ದು ಅವಾಗ ಆ ಮಕ್ಕಳು ಸ್ವಲ್ಪ ಓದ್ಕೊಂಡು ಹೋಗ್ತಾರೆ. ಇನ್ ಸ್ವಲ್ಪ ಮಕ್ಕಳಿಗೆ ಸ್ಕೂಲಿಂದ ಸ್ವಲ್ಪ ಕೇಳಿ ಮಾಡಿ ಅವ್ರ ಬುದ್ಧಿ ಬಂದು ತಿಳ್ಕೊಂಡ್ರೆ ಚೇಂಜ್ ಆಗ್ತಾರೆ. ಇಲ್ಲ ಅಂತಂದ್ರೆ ಕಷ್ಟ ಇದೆ, ಇನ್ನು ಮುಂದೆ ತುಂಬಾ ಕಷ್ಟ ಇದೆ. ಅಂದ್ರೆ ಮಕ್ಕಳಿಗೆ ಯಾವ ರೀತಿಯಾದ ಒಂದು ಸಂಸ್ಕಾರವನ್ನು ನಾವ್ ಇವಾಗಿಂದ ಕೊಡ್ತಾ ಹೋದ್ರೆ ಮುಂದೆ ಅವರು ಒಂದು ಒಳ್ಳೆಯ ಮರವಾಗಿ ಬೆಳಿತಾರೆ. ಹಾಗೆ ಪೇರೆಂಟ್ಸ್ ಅದಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೇಕಂತ, ಪೇರೆಂಟ್ಸ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಮಕ್ಕಳ ಜೊತೆಗೆ. ಇನ್ ನೆಕ್ಸ್ಟ್ ಮಕ್ಕಳಿಗೆ ಸರಿ ತಪ್ಪು ತೋರಿಸ್ಕೊಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಮನೆಯಿಂದಾನೇ ಫಸ್ಟ್ ಸ್ಕೂಲಿಂಗ್ ಮನೆಯಿಂದ ಸ್ಟಾರ್ಟ್ ಆಗತ್ತೆ. ಸಂಸ್ಕಾರ ಮನೆಯಿಂದ ಬರುತ್ತೆ. ಸೊ ತುಂಬಾ ಪೇರೆಂಟ್ಸ್ ಏನ್ ಅನ್ಕೊಂಡ್ರೆ, ಅಯ್ಯೋ ಇನ್ನೂ ಚಿಕ್ಕವನು ಸ್ಕೂಲ್ಗೆ ಹೋದ್ಮೇಲೆ ಕಲ್ತ್ಕೊಂತಾನೆ ಅಂತಾರೆ. ಇಲ್ಲ, ಮನೆಯಿಂದಾನೇ ಅವ್ನು ಯಾವಾಗ ಚಿಕ್ಕವನಿದ್ದಾನೆ ಅಂಬೆ ಕಾಲಿಡ್ತಾರಲ್ಲ ಅವಾಗಿಂದಾನೇ ನಾವು ಅವ್ರಿಗೆ ಸರಿ ದಾರಿ ತೋರಿಸ್ಬೇಕು. ಸುಮ್ನೆ ಒಡೆದು ಬಡ್ದು ಮಾಡಕ್ ಆಗಲ್ಲ ಮಕ್ಕಳಿಗೆ.
ಅವ್ರು ಅರ್ಥ ಮಾಡ್ಕೊಳೋ ಏಜಿಂದ ಹೇಳ್ಕೊಂಡು ಬಂದ್ಬಿಟ್ರೆ ಮಕ್ಕಳಿಗೆ ಈಸಿಯಾಗಿ ಪ್ರಿಪೇರ್ ಮಾಡಿ ಕರ್ಕೊಂಡ್ಬಂದ್ಬಿಡ್ಬೋದು. ಓದೋದ್ರಲ್ಲಿ ಇದರಲ್ಲಿ ಯಾವ್ದಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅದು ಚಿಕ್ಕದ್ರಿಂದ ನೀವು ಕಲ್ಸ್ಕೊಂಡ್ಬಂದ್ಬಿಟ್ರೆ ಮಕ್ಕಳು ಕಲಿತಾರೆ. ಮೇನ್ ಇರೋದು ಪೇರೆಂಟ್ಸ್ ಸ್ವಲ್ಪ ಟೈಮ್ ಕೊಡಬೇಕು. ಯಾಕಂದ್ರೆ ಪೇರೆಂಟ್ಸ್ಗೆ ಈಗ ಟೈಮೇ ಇಲ್ಲ ಅಂತಾರೆ. ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಇನ್ನು ಸ್ವಲ್ಪ ಜನ ಹೌಸ್ ವೈಫ್ಸ್ ಇರೋರೇನೆ ಮನೆಯಲ್ಲಿ ಬೇರೆ ಚಟುವಟಿಕೆ ಇದೆ ಅಂತ ಅಂದ್ಬಿಟ್ಟು ಮಕ್ಕಳ ಮೇಲೆ ಗಮನ ಕೊಡಲ್ಲ. ಸ್ಕೂಲ್ ಮಾಡ್ಕೊಳ್ತಾರೆ, ಸ್ಕೂಲ್ನವ್ರು ಹೇಳ್ಕೊಡ್ತಾರೆ. ಸ್ಕೂಲ್ನವ್ರು ಹೇಳ್ಕೊಡೋ ಜೊತೆಗೆ ಮನೆಯಲ್ಲಿ ಅಪ್ಪ ಅಮ್ಮನೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಮಗುಗೆ ಅವ್ರವ್ರ ಕಲ್ಚರು ಅವ್ರದ್ದು ಏನಿದೆ ಅದೆಲ್ಲ ಕಲಿಸ್ಬೇಕು. ಅವ್ರಿಗೆ ಹಾಬೀಸ್ ತರ. ಸೊ ಲೈಫ್ ಲರ್ನಿಂಗ್ ಆಕ್ಟಿವಿಟೀಸ್ಗೆ ಪೇರೆಂಟ್ಸ್ನು ಹೆಲ್ಪ್ ಮಾಡಬೇಕು. ಅವಾಗ ಮಗು ಒಂದು ಒಳ್ಳೆ ಮಗು ಆಗಿ ಬೆಳೆಯುತ್ತೆ. ಓಕೆ ಮ್ಯಾಮ್, ನೋಡ್ದಲ್ಲ ವೀಕ್ಷಕರೇ, ಮೊದಲು ಮಗು ಒಂದು ಒಳ್ಳೆಯ ಸಂಸ್ಕಾರ ಕೊಡ್ಬೇಕಾದ್ರೆ ಪೇರೆಂಟ್ಸ್ ಯಾವ ಚಟುವಟಿಕೆಯನ್ನು ಮಾಡ್ತಾರೋ ಅದನ್ನೇ ನೋಡಿ ಕಲಿತಾರೆ. ಹಾಗೆ ಪೇರೆಂಟ್ಸ್ ನ ಮೊದಲು ಬದಲಾವಣೆ ಆಗ್ಬೇಕು ಅಂತ ನಮ್ಮ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಸ್ಟೂಡೆಂಟ್ಸ್ ಎಜುಕೇಶನ್ ಯಾವ ರೀತಿಯಾಗಿ ಅವರು ಚಿಕ್ಕಂದಿಂದ ಯಾವ ರೀತಿಯಾದ ಒಂದು ಸಂಸ್ಕಾರ ಅವರು ಕೊಡ್ಬೇಕಾಗುತ್ತೆ. ಮನೆಯಿಂದ ಒಳ್ಳೆ ಸಂಸ್ಕಾರ ಬಂದಿರೋ ಮಕ್ಕಳಿಗೆ ನಮ್ಗೆ ಹ್ಯಾಂಡಲ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಅವ್ರು ಕನೆಕ್ಟ್ ಆಗ್ತಾರೆ. ಇನ್ ಸ್ವಲ್ಪ ಮಕ್ಕಳಿಗೆ ಮನೆಯಲ್ಲಿ ಫ್ರೀ ಆಗಿ ಬಿಟ್ಬಿಟ್ಟಿರೋ ಮಕ್ಕಳಿಗೆ ನಾವು ಅವ್ರಿಗೆ ದಾರಿಗೆ ತರ್ಬೇಕಾದ್ರೆ ಕಷ್ಟ ಆಗತ್ತೆ. ಈಗಿನಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಹೊಡಿಬಾರ್ದು ಬಡಿಬಾರ್ದು ಅನ್ನೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದ್ ಪನಿಷ್ಮೆಂಟ್ ಅಂತ ಅವ್ನಿಗೆ ಕೊಟ್ರೇನೋ ಅವ್ನಿಗೆ ಬೆಲೆ ಇರಲ್ಲ. ಸೊ ಆ ಮಗುಗೆ ಪನಿಷ್ಮೆಂಟ್ ತರಾನು ಇರ್ಬೇಕು. ಅವನ್ಗೆ ಅದ್ರದ್ದು ಕಷ್ಟ ಏನು ಅನ್ನೋದು ಅನುಭವ ಮಾಡಿಸಿದ್ರೆ ಅವಾಗ ನೆಕ್ಸ್ಟ್ ಅವ್ನ್ ಪನಿಷ್ಮೆಂಟ್ಗೂ ಬರಲ್ಲ. ಕರೆಕ್ಟ್. ಇದಾಗಿ ಅಂದ್ರೆ ಗದರ್ಸಿ ಮಾಡಿ ಮಾಡಕ್ಕಾಗಲ್ಲ. ಅದು ಅವ್ನ್ಗೆ ಯಾವ ರೀತಿನಲ್ಲಿ ಆ ಮಗು ತಗೊಳ್ತಾನೆ ಆ ರೀತಿನಲ್ಲಿ ಅವ್ರಿಗೆ ಇಂಡಿವಿಜುವಲ್ ಮಗು ಚೇಂಜ್. ಒಂದ್ ಮಗುಗೆ ಚೇಂಜ್ ಇರುತ್ತೆ. ಒಂದ್ ಮಗುಗೆ ಗದರ್ಸ್ಬೇಕಾಗತ್ತೆ, ಒಂದ್ ಮಗುಗೆ 2 ಹಾಕ್ಬೇಕಾಗತ್ತೆ. ಇನ್ನೊಂದ್ ಮಗುಗೆ ಕೂತ್ಕೊಂಡ್ ಬುದ್ಧಿವಾದ ಹೇಳಿದ್ರೆ ಆ ಮಗು ಕೇಳ್ಬಿಡತ್ತೆ. ಸೊ ಇಟ್ ಡಿಫರ್ಸ್. ಒಂದೊಂದ್ ಮಗುನಲ್ಲಿನ ಒಂದೊಂದ್ ನೋಡ್ಕೊಂಡು ಹ್ಯಾಂಡಲ್ ಮಾಡ್ಬೇಕು. ಕರೆಕ್ಟ್. ಆದ್ರೆ ಇವಾಗ ಕೆಲವರು ಹೇಳುವ ಹಾಗೆ ಸ್ಕೂಲ್ ಅಲ್ಲಿ ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡ್ತಾರೆ ಮನೆಗಿಂತ ಅಂತ ಹೇಳ್ತಾರೆ ಕೆಲವು ಪೇರೆಂಟ್ಸ್. ಸೊ ಆ ಟೈಮಲ್ಲಿ ಸ್ಕೂಲಲ್ಲಿ ಯಾವ ರೀತಿ, ಅಂದ್ರೆ ಎಲ್ಲ ಸ್ಕೂಲಲ್ಲೂ ಯಾವ ರೀತಿಯಾದ ಒಂದು ಶಿಕ್ಷಣವನ್ನು ತರಬೇಕು ಅಂತ ನೀವು ಬಯಸ್ತೀರಾ? ಸ್ಟ್ರೆಸ್ ಫ್ರೀ ಎಜುಕೇಶನ್. ಓಕೆ. ಅವ್ರಿಗೆ ಸ್ಟ್ರೆಸ್ ಫ್ರೀ ಅಂತಂದ್ರೆ ಮೇನ್ ಏನಂದ್ರೆ 8 hours ಇಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳಿಗೆ ಪೇರೆಂಟ್ಸ್ ಏನ್ ಅನ್ಕೊಂತಾರೆ ಎಲ್ಲಾನು ನಾವೇ ಕಲಿಸ್ಬೇಕು. ಇರೋದು 8 hours, 7.5 to 8 hours ಇರ್ತಾರೆ. ಆ 8 hours ಅಲ್ಲಿ ಊಟ ತಿಂಡಿ ಮ್ಯಾನರ್ಸ್ ಓದೋದು ಬರೆಯೋದು ಎಲ್ಲ ಕಲಿಸ್ಬಿಡಿ ಅಂತಾರೆ. ಆಗಕ್ಕಾಗಲ್ಲ. ಸೊ ನಾವ್ ಎಷ್ಟಾಗತ್ತೆ ಅಷ್ಟು ನಾವು ಅವ್ರಿಗೆ ಸಂಸ್ಕಾರ, ಎಲ್ಲರ ಜೊತೆಗೆ ಹೇಗಿರ್ಬೇಕು, ಓದೋದ್ ಹೆಂಗೆ, ಮಾಡೋದ್ ಹೆಂಗೆ ಆ ಮಕ್ಳು ಕಲಿಸ್ತೀವಿ. ಅದ್ರ ಜೊತೆ ಪೇರೆಂಟ್ಸ್ ಜೊತೆ ಕೊಡ್ಬೇಕು. ನಮ್ಗೆ ಜೊತೆ ಕೊಟ್ಟು ಮಕ್ಕಳಿಗೆ ಬೇರೆ ಮನೆಗ್ ಬಂದು ತಾಯ್ದಿರೇ ಓದಿಸಿದ್ರೆ ಆಗತ್ತೆ. ತಾಯ್ದಿರು ಏನ್ ಮಾಡ್ತಾರೆ, ಸ್ವಲ್ಪ ಜನ ಕೂಡಿಸ್ತಾರೆ. ಸ್ವಲ್ಪ ತಾಯಂದಿರು ಏನ್ ಮಾಡ್ತಾರೆ, ಮಗುಗೆ ಬೇಡ ನನ್ನ ಕೈನಲ್ಲಿ ಆಗ್ಲಾ ಅಂತ ಟ್ಯೂಷನ್ ಅಂತ ಅಟ್ಬಿಡ್ತಾರೆ. ಅವಾಗ ಆ ಮಗು ಮನೆಯಲ್ಲಿ ಸ್ಪೆಂಡ್ ಎಲ್ಲಿ ಮಾಡ್ತಾನೆ ಟೈಮ್. ಹೌದು. ಅವಾಗ ಅವನು ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ. ಸೊ ಹಂಗಾಗಿ ಮಗುಗೆ ತಾಯಿನೇ ಕೂತ್ಕೊಂಡು ಆದಷ್ಟು ಅವ್ರಿಗೆ ಕೂಡ್ಸಿರು ಕರೆಕ್ಟ್ ಆಗಿ ಅವ್ರಿಗೆ ಒಂದ್ 10-11 ವರ್ಷವರೆಗೂ ತಾಯಿ ಇದ್ ಮಾಡ್ಬಿಟ್ರೆ ಆಮೇಲೆ ಮಕ್ಕಳೇ ಓದ್ಕೊಂಡು ಹೋಗ್ತಾರೆ. ಜೊತೆ ಕೊಡ್ಬೇಕಾಗಿರೋದು ಒಂದು 4th standard 5th ವರೆಗೂ ರೀತಿ ತೋರಿಸಿ ಮಾಡಿ ಅವ್ರ ಮಗುಗೆ ಪ್ರಿಪೇರ್ ಮಾಡ್ಬಿಟ್ರೆ 6th ಇಂದ ಮಗು ಇಂಡಿಪೆಂಡೆಂಟ್ ಆಗತ್ತೆ. ಯಾಕಂದ್ರೆ ಒಂಚೂರು ಅವನು ಸ್ವಂತ ಬುದ್ಧಿ ಬರುತ್ತಲ್ಲ, ಕ್ವೆಶ್ಚನ್ ಮಾಡೋದಿರತ್ತಲ್ಲ, ಡಿಸಿಪ್ಲಿನ್ ಮನೆಯಿಂದ ಬಂದ್ಬಿಟ್ರೆ ಕಂಪ್ಲೀಟ್ ಎಜುಕೇಶನ್, ಅವ್ರ ಗ್ರಾಜುಯೇಷನ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಯಾವುದೇ ಪ್ರೊಫೆಷನ್ ಆಗ್ಲಿ, ಒಂದ್ ಡಿಸಿಪ್ಲಿನ್ ಬರಕ್ಕೆ ಟೀಚರ್ಸ್ ಜೊತೆಗೆ ತಾಯಿ ಅಂತ ಹೇಳ್ತೀನಿ. ಜಸ್ಟ್ ಟ್ಯೂಷನ್ ಅಂತ ಅಟ್ಬಿಡೋದಲ್ಲ ಮನೆಯಿಂದ ಆಚೆ. ಕರೆಕ್ಟ್. ಹೌದು ಮ್ಯಾಮ್. ಈಗ ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಪರ್ಸನಲ್ ಸ್ಟೂಡೆಂಟ್ಸ್ ಜೊತೆ ಯಾವ್ದಾದ್ರು ಒಂದು ಅನುಭವನ ನೀವು ಹಂಚ್ಕೊಳಕ್ ಇಷ್ಟಪಡ್ತೀರಾ? ಅಂದ್ರೆ ಪರ್ಸನಲ್ ಆಗಿ ನೀವು ಪ್ರಿನ್ಸಿಪಲ್ ಆಗಿ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ಅನುಭವ. ಆತರ ತುಂಬಾ ಇನ್ಸಿಡೆಂಟ್ಸ್ ಇದೆ. ಸ್ವಲ್ಪ ಒಳ್ಳೆ ಮಕ್ಕಳು ಇರೋವಾಗ ಆ ಮಕ್ಕಳಿಗೆ ಮುಂಚೆ ನಾನು ಇನಿಷಿಯಲಿ ಇರೋವಾಗ ಅದ್ರಲ್ಲಿ ಒಂಥರ ರಿಲೇಟ್ ಆಗೋರು. ಒಂದ್ ತಾಯಿ ತರನೋ, ಆಂಟಿ ತರನೋ, ಅಕ್ಕ ತರ, ಆತರ ಎಲ್ಲ ರಿಲೇಟ್ ಆಗೋರು. ಅವರು ರಿಲೇಟ್ ಆಗ್ಬಿಟ್ಟು ಈಗ್ಲೂನು ನೀನೇ ಇದೆಯಲ್ಲಮ್ಮ ಎಕ್ಸಾಂಪಲ್, ನನ್ನ ಸ್ಟೂಡೆಂಟ್ ಫಸ್ಟ್ ಬ್ಯಾಚ್. ಅವಾಗ ನಾವೆಲ್ಲ ಹೊಡಿಯೋದು ಬಡಿಯೋದು ಇರ್ಲಿಲ್ಲ. ಅವಾಗನು ಮಕ್ಕಳಿಗೆ ಏನಾಗ್ಬೇಕು ಆ ತರ ತೀಟೆ ಇದ್ದೇ ಇತ್ತು. ಅವಾಗ ಕೂತ್ಕೊಂಡು ಒಂದ್ ಸ್ವಲ್ಪ ಸಮಾಧಾನವಾಗಿ ಕೌನ್ಸಿಲಿಂಗ್ ತರ ಮಾತಾಡಿ ಎಲ್ಲ ಹೇಳಿದಾಗ ಕೇಳ್ಬಿಡ್ತಾ ಇದ್ರಿ. ಈಗಿನ ಮಕ್ಳು ಆ ತರ ಇಲ್ಲ. ಈಗಿನ ಮಕ್ಳಿಗೆ ಡಿಫ್ರೆಂಟ್, ಅವ್ರಿಗೆ ಸೆಲ್ಫ್ ಪ್ರೆಸ್ಟೀಜ್ ಬೇರೆ ಇದು. ಅವಾಗ ನಮ್ಗೆ ಅನ್ಸ್ತಾನೆ ಇರ್ಲಿಲ್ಲ. ಎಲ್ಲ ಮಕ್ಳು ಒಂದೇ ತರ ಇತ್ತು. ಎಲ್ರಿಗೂ ಮಾಸ್ ಆಗಿ ಕ್ಲಾಸಲ್ಲಿ ಹೀಗೆ ಬಿಹೇವ್ ಮಾಡ್ಬೇಕು, ಬುದ್ಧಿ ಹೇಳಿದ್ರೆ ಕೇಳ್ತಾ ಇದ್ರು.
ಈಗಿನ ಮಕ್ಳಿಗೆ ಸಪ್ರೇಟ್ ಕರ್ಕೊಂಡ್ ಬಂದು ನೀವು ಮಾತಾಡಿ ಎಲ್ಲ ಹೇಳಿದ್ಮೇಲೆ ಆಚೆ ಹೋಗಿದ ತಕ್ಷಣ ಹಿಂಗ್ ಒದರ್ತಾರೆ, ಹೋಗ್ತಾ ಇರ್ತಾರೆ. ಕರೆಕ್ಟ್. ಸೊ ಅದು ಮನೆಯಿಂದ ಬಂದ್ಬಿಟ್ರೆ ಮಕ್ಳಿಗೆ ಹಾಗಾಗಲ್ಲ. ಆಮೇಲೆ ಮೀಡಿಯಾನು ಇದೆಯಲ್ಲ, ಅಲ್ಲಿ ಇಲ್ಲಿ ನೋಡೋದ್ರಲ್ಲಿ ಏನ್ ಮಾಡ್ತಾರೆ, ಆ ಮೊಮೆಂಟ್ ಅಲ್ಲಿ ಕೇಳ್ಬೇಕು, ಆಮೇಲೆ ಏನ್ ಟೀಚರ್ಸ್ ಮಾತು ಕೇಳೋದು, ಏನ್ ಪ್ರಿನ್ಸಿಪಲ್ಸ್ ಮಾತು ಕೇಳೋದು ಅನ್ನೋದು ಮಕ್ಕಳ ಮೆಂಟಾಲಿಟಿ ಬಂದ್ಬಿಟ್ಟಿದೆ. ಈಗಿನ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಟೀಚರ್ ಅಂತಂತಂದ್ರೆ ಅವ್ರಿಗೆ ಮುಂಚೆ ಅಷ್ಟು ಗುರು ದೇವೋಭವ ಅಂತ ಇತ್ತಲ್ಲ, ಆ ತರ ಅದು ಕಮ್ಮಿ ಆಗ್ತಾ ಇದೆ ಡೇ ಬೈ ಡೇ. ಹೌದು. ಸೊ ಅದನ್ನ ಹೆಚ್ಚಾಗಿ ಮಾಡುವುದಕ್ಕೆ ಯಾವ ರೀತಿಯಾದ ಒಂದು ಕ್ರಮ ಪ್ರೀತಿ, ಇಟ್ಸ್ ಓನ್ಲಿ ಲವ್. ಮಕ್ಕಳಿಗೆ Okay. ಪ್ರೀತಿ ಮಾಡಿ ಪ್ರೀತಿಯಿಂದ ಅವ್ರಿಗೆ ಮೌಲ್ಡ್ ಮಾಡ್ಕೊಂಡ್ ಬಂದ್ರೆ ಆ ಲವ್ ಅಫೆಕ್ಷನ್ ಇಟ್ಕೊಂತಾರೆ. ಹೌದು.